ಕಥೆ ಶುರುವಾಗೋದು ಒಂದು ದಟ್ಟವಾದ ಕಾಡಿನಲ್ಲಿ. ಆ ಕಾಡಿಗೆ ಶೇರ್ ಖಾನ್ ಅನ್ನೋ ವಯಸ್ಸಾದ ಸಿಂಹವೇ ರಾಜ. ಆದ್ರೆ ಅದಕ್ಕೆ ವಯಸ್ಸಾಗಿದ್ರಿಂದ ಅದರ ಶಕ್ತಿ ಕೂಡ ಕಡಿಮೆಯಾಗಿತ್ತು. ಹಾಗಾಗಿಯೇ ಕಾಡಿನಲ್ಲಿ ಅದರ ಅಧಿಕಾರಕ್ಕೆ ಒಂದು ಸಣ್ಣ ಸವಾಲು ಎದುರಾಗಿತ್ತು. ಯಾಕಂದ್ರೆ ಅಲ್ಲೇ ಇದ್ದ 2 ಯಂಗ್ ಸಿಂಹಗಳು, ಅವುಗಳಿಗೆ ತಮ್ಮ ಯೌವನದ ಮತ್ತೆ ತಮ್ಮ ಶಕ್ತಿಯ ಬಗ್ಗೆ ಸಿಕ್ಕಾಪಟ್ಟೆ ಅಹಂಕಾರ. ಅವು ಈ ಮುದುಕು ರಾಜನನ್ನ ನೋಡಿ ದಿನಾ ರೇಗಿಸ್ತಾ ಇದ್ವು. ಈಗ ನಿನ್ನಿಂದ ಮೊದ್ಲಿನ ತರ ಬೇಟೆಯಾಡಕ್ಕಾಗಲ್ಲ, ನೀನೊಂಥರ ರಾಜನಾ ಅಂತ ಹೀಯಾಳಿಸ್ತಾ ಇದ್ವು. ಆ ಯುವ ಸಿಂಹಗಳ ಸೊಕ್ಕು ನೋಡಿ ಎಷ್ಟಿದೆ ಅಂತ. ಚಿಕ್ಕಪ್ಪ, ಅದೆಲ್ಲ ಹೋಗ್ಲಿ, ನಮ್ಗೋಸ್ಕರ ಕನಿಷ್ಠ ಒಂದು ಮೊಲವನ್ನಾದ್ರೂ ಹಿಡಿದು ತರ್ತೀರಾ ಅಂತ ಕೇಳಿದ್ವು. ಇದು ಬರೀ ಒಂದು ಪ್ರಶ್ನೆ ಅಲ್ಲ, ರಾಜನಿಗೆ ಮಾಡಿದ ನೇರ ಅವಮಾನ. ತನ್ನ ಸಾಮರ್ಥ್ಯದ ಮೇಲೆ ಬಂದಿರೋ ಈ ಅನುಮಾನವನ್ನ ದೂರ ಮಾಡೋಕೆ ಶೇರ್ ಖಾನ್ ಒಂದು ಚಾಲೆಂಜ್ ಮುಂದಿಡುತ್ತೆ. ಚಾಲೆಂಜ್ ಏನಪ್ಪಾ ಅಂದ್ರೆ, ನದಿಯ ಆಚೆ ಒಂದು ಹಳ್ಳಿ ಇದೆ ಅಲ್ವಾ, ಅಲ್ಲಿಂದ ಒಬ್ಬ ಮನುಷ್ಯನನ್ನ ಕಾಡಿಗೆ ಯಾರು ಕರ್ಕೊಂಡ್ಬರ್ತಾರೋ ಅವರೇ ಈ ಕಾಡಿನ ಮುಂದಿನ ರಾಜ. ಅಷ್ಟೇ ಅಲ್ಲ, ಬಹುಮಾನವಾಗಿ ಚಿನ್ನದ ಕಡಗಗಳು ಸಿಗುತ್ತೆ. ಸರಿ, ಚಾಲೆಂಜ್ ಸ್ವೀಕರಿಸೋ ಸರದಿ ಈಗ ಆ ಯುವ ಸಿಂಹಗಳದ್ದು. ತಮ್ಮ ಮೈಯಲ್ಲಿರೋ ಶಕ್ತಿ ಮತ್ತು ಆತುರದ ಬುದ್ಧಿ ಉಪಯೋಗಿಸಿ ಮನುಷ್ಯನನ್ನ ಕಾಡಿಗೆ ತರಕ್ಕೆ ಹೊರಟವು. ನೋಡೋಣ ಅವರ ಪ್ರಯತ್ನ ಏನಾಗತ್ತೆ ಅಂತ. ಮೊದಲನೇ ಸಿಂಹ ಏನ್ಮಾಡುತ್ತೆ ಅಂದ್ರೆ, ಅಯ್ಯೋ, ನನ್ ಹೆಂಡತಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ದಯವಿಟ್ಟು ಸಹಾಯ ಮಾಡಿ ಅಂತ ನಾಟಕ ಶುರು ಮಾಡುತ್ತೆ. ಆದ್ರೆ ಮನುಷ್ಯರು ಅಷ್ಟು ಸುಲಭವಾಗಿ ಮೋಸ ಹೋಗ್ತಾರಾ? ಇದು ಸಿಂಹ ಬೀಸಿರೋ ಬಲೆ ಅಂತ ಅವರಿಗೆ ತಕ್ಷಣ ಗೊತ್ತಾಗ್ಬಿಡ್ತು. ಇನ್ನೊಂದು ಸಿಂಹ ಮತ್ತೊಂದು ಐಡಿಯಾ ಮಾಡ್ತು. ಒಬ್ಬ ವ್ಯಾಪಾರಿಗೆ, ಬನ್ನಿ ನಾ ನಿಮ್ಗೆ ಫ್ರೀಯಾಗಿ ಮಾವಿನ ಹಣ್ಣು ಕೊಡ್ತೀನಿ ಅಂತ ಆಸೆ ತೋರಿಸ್ತು. ಆದ್ರೆ ಆ ವ್ಯಾಪಾರಿಯ ಹೆಂಡತಿಗೆ ಡೌಟ್ ಬಂತು. ಏನ್ರೀ ಇದು ಮಾವಿನ ಹಣ್ಣಿನ ಸೀಸನ್ ಅಲ್ವಲ್ಲ ಅಂತ ಹೇಳಿದ ತಕ್ಷಣ ಈ ಪ್ಲಾನ್ ಕೂಡ ಫ್ಲಾಪ್ ಆಯ್ತು. ಆ ಯುವ ಸಿಂಹಗಳು ಯಾಕ್ ಸೋತ್ವು? ಕಾರಣ ಸಿಂಪಲ್. ಅವುಗಳ ಪ್ಲಾನ್ನಲ್ಲಿ ಆತುರ ಇತ್ತು, ಬರೀ ಶಕ್ತಿ ಪ್ರದರ್ಶನ ಇತ್ತು, ಮತ್ತೆ ಸುಲಭವಾಗಿ ಕಂಡುಹಿಡಿಯಬಹುದಾದ ಮೋಸ ಇತ್ತು. ಆದ್ರೆ ಅನುಭವ ಇರೋರ ಪ್ಲಾನ್ ಹೇಗಿರತ್ತೆ ಗೊತ್ತಾ? ಅದರಲ್ಲಿ ತಾಳ್ಮೆ ಇರುತ್ತೆ, ಸೂಕ್ಷ್ಮವಾಗಿ ಗಮನಿಸೋ ಕಲೆ ಇರುತ್ತೆ, ಮತ್ತೆ ಎದುರಾಳಿಯ ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋ ಬುದ್ಧಿವಂತಿಕೆ ಇರತ್ತೆ. ಯುವ ಸಿಂಹಗಳೆರಡೂ ಫೇಲ್ ಆದ ಮೇಲೆ ಈಗ ಸರದಿ ನಮ್ಮ ಹೀರೋ ಶೇರ್ ಖಾನ್ನದ್ದು. ಅದು ತನ್ನ ಅನುಭವ, ತಾಳ್ಮೆ ಮತ್ತು ಒಂದು ಪಕ್ಕಾ ಪ್ಲಾನ್ ಜೊತೆ ಚಾಲೆಂಜ್ ಎದುರಿಸೋಕೆ ರೆಡಿ ಆಯ್ತು. ಶೇರ್ ಖಾನ್ ಪ್ಲಾನ್ನಲ್ಲಿ 3 ಸ್ಟೆಪ್ಸ್ ಇದ್ದಿದ್ದು. ಮೊದಲನೇದು, ನದಿ ಹತ್ರ ಬರೋ ಮನುಷ್ಯರನ್ನ ತಾಳ್ಮೆಯಿಂದ ಗಮನಿಸೋದು. ಎರಡನೇದು, ಅವರಲ್ಲಿ ಯಾರಿಗೇನು ವೀಕ್ನೆಸ್ ಇದೆ ಅಂತ ನೋಡಿ ಸರಿಯಾದ ಟಾರ್ಗೆಟ್ ಫಿಕ್ಸ್ ಮಾಡೋದು. ಇನ್ನು ಮೂರನೇದು, ಆ ವೀಕ್ನೆಸ್ಸನ್ನೇ ಬಳಸ್ಕೊಂಡು ಬಲೆ ಬೀಸೋದು. ಅದರ ಬುದ್ಧಿವಂತಿಕೆಗೆ ಇದೊಂದು ಸಣ್ಣ ಉದಾಹರಣೆ. ಶೇರ್ ಖಾನ್ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನ ನೋಡುತ್ತೆ. ಆದ್ರೆ ತಕ್ಷಣ ಅದಕ್ಕೆ ಹೊಳೆಯುತ್ತೆ, ಓ, ಇವನತ್ರ ಯಾಗಾಗ್ಲೇ ದುಡ್ಡಿದೆ, ಇವನಿಗೆ ಚಿನ್ನದ ಕಡಗಡ ಆಸೆ ತೋರ್ಸದ್ರೆ ಯಾವ ಪ್ರಯೋಜನನೂ ಇಲ್ಲ ಅಂತ ಅವನನ್ನ ಅಲ್ಲೇ ಬಿಟ್ಬಿಡುತ್ತೆ. ಕೊನೆಗೂ ಶೇರ್ ಖಾನ್ಗೆ ಬೇಕಾದ ಟಾರ್ಗೆಟ್ ಸಿಕ್ಕೇ ಬಿಡ್ತು. ಒಬ್ಬ ಮಹಾ ಜಿಪುಣ. ಅವನು ಆಡೋ ಮಾತು ಕೇಳಿ, ನಾ ಚಾ ಒಳಗಡೆ ಬಿದ್ದಿರೋ ನೊಣನೇ ತೆಗೆದು ಹಾಕಂಗಿಲ್ಲ, ನೊಣದ ಸಮೇತಾನೇ ಚಾ ಕುಡೀತೀನಿ ಅಂತ. ಅವನ ಈ ಮಾತು ಕೇಳ್ದ ತಕ್ಷಣ ಶೇರ್ ಖಾನ್ಗೆ ಖಚಿತವಾಯಿತು, ಇವನೇ ತನ್ನ ಬಲೆಗೆ ಸರಿಯಾದ ವ್ಯಕ್ತಿ ಅಂತ. ಈಗ ನೋಡಿ, ಶೇರ್ ಖಾನ್ ತನ್ನ ಬಲೆ ಹೆಣೆಯೋಕೆ ಶುರು ಮಾಡುತ್ತೆ. ಚಿನ್ನದ ಕಡಗಗಳ ಆಸೆಯನ್ನೇ ಒಂದು ಗಾಳದ ಹಾಗೆ ಬಳಸಿ ಆ ಜಿಪುಣನ ದುರಾಸೆಯನ್ನೇ ತನ್ನ ಅಸ್ತ್ರವನ್ನಾಗಿ ಮಾಡ್ಕೊಳ್ಳುತ್ತೆ. ಆ ಮನುಷ್ಯನಿಗೆ ಭಯ ಆಗ್ಬಾರ್ದು ಅಂತ ಶೇರ್ ಖಾನ್ ಆಡಿದ ಸುಳ್ಳುಗಳಿದೆಯಲ್ಲ, ಅಬ್ಬಾ, ಒಂದಕ್ಕಿಂತ ಒಂದು ಚಾಣಾಕ್ಷತನದಿಂದ ಕೂಡಿದ್ವು. ನೋಡಪ್ಪ, ನನಗೆ ವಯಸ್ಸಾಗಿದೆ, ಹುಷಾರಿಲ್ಲ ಅಂಥೇಳಿ ತಾನೇನು ಅಪಾಯಕಾರಿಯಲ್ಲ ಅಂತ ತೋರಿಸ್ಕೊಳ್ಳುತ್ತೆ. ಆಮೇಲೆ ಗಂಡು ಸಿಂಹಗಳಿಗೆ ಹೆಣ್ಣು ಸಿಂಹಗಳೇ ಬೇಟೆಯಾಡಿ ತಂದುಕೊಡೋದು ಅನ್ನೋ ಅರ್ಧ ಸತ್ಯ ಹೇಳಿ ನಂಬಿಕೆ ಹುಟ್ಟಿಸುತ್ತೆ. ಕೊನೆಗೆ, ನೀನು ಸಹಾಯ ಮಾಡೋಕ್ಕೂ ಮುಂಚೆನೇ ಈ ಕಡಗಗಳ್ನ ತಗೋ ಅಂತ ಹೇಳಿ ಅವನ ಆಸೆಯನ್ನ ಮತ್ತಷ್ಟು ಕೆರಳಿಸುತ್ತೆ. ಅಷ್ಟೇ, ಆ ಚಿನ್ನದ ಕಡಗಗಳ ದುರಾಸೆಯಲ್ಲಿ ಆ ಜಿಪುಣನ ಕಣ್ಣು ಕುರುಡಾಯ್ತು. ಅವನಿಗೆ ಭಯ ಅನ್ನೋದೇ ಮರ್ತ್ಹೋಗಿ ಸಿಂಹದ ಮಾತನ್ನ ಪೂರ್ತಿ ನಂಬಿ ಕಾಡಿನೊಳಗೆ ಕಾಲಿಟ್ಟೇ ಬಿಟ್ಟ. ಅಂದರೆ ಬಲೆಗೆ ಸರಿಯಾಗಿ ಬಿದ್ದ. ಅವನು ಕಾಡಿನೊಳಗೆ ಬಂದಿದ್ದೇ ತಡ ಶೇರ್ ಖಾನ್ ತನ್ನ ನಿಜರೂಪ ತೋರಿಸ್ತು. ಅಯ್ಯೋ, ನಿನಗೊಂದು ವಿಷಯ ಹೇಳೋದನ್ನೇ ಮರ್ತುಬಿಟ್ಟೆ. ಸಿಂಹಕ್ಕೆ ಹಸಿವಾದ್ರೆ ಅದು ತನಗೋಸ್ಕರ ತಾನೇ ಬೇಟೆಯಾಡುತ್ತೆ ಕಣೋ ಅಂತ ಹೇಳಿ ಅವನನ್ನ ಹಿಡಿದು ಹಾಕಿತು. ಕಥೆ ಈಗ ಕ್ಲೈಮ್ಯಾಕ್ಸಿಗ್ ಬಂದಿದೆ. ಇಲ್ಲಿ ಆ ಯುವ ಸಿಂಹಗಳು ಕೊನೆಗೂ ವಯಸ್ಸಾದ ರಾಜನ ಬುದ್ಧಿವಂತಿಕೆಯನ್ನ ಮತ್ತೆ ಅನುಭವ ಅನ್ನೋದು ಎಷ್ಟು ದೊಡ್ಡದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತದೆ. ಈ ಇಡೀ ಘಟನೆಯಿಂದ ಆ ಯುವ ಸಿಂಹಗಳು ಕಲಿತ ಪಾಠಗಳೇನು ಗೊತ್ತಾ? ಮೊದಲನೇದಾಗಿ, ಆಸೆ ದುಃಖಕ್ಕೆ ಮೂಲ. ಆ ಜಿಪುಣನ ಕಥೆ ನೋಡಿದ್ರಲ್ಲ,
ಎರಡನೇದಾಗಿ ಅನುಭವದ ಶಕ್ತಿ. ಒಂದು ಮಾತಿದೆಯಲ್ಲ, ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು ಅನುಭವಿ ಕಂಡ ಅಂತ. ಅದು ಇಲ್ಲಿ ಅಕ್ಷರಶಃ ನಿಜ. ಕೊನೆಗೆ ಸರಿಯಾದ ಟೈಮಲ್ಲಿ ಸರಿಯಾದ ಜಾಗದಲ್ಲಿ ತಲೆ ಉಪಯೋಗಿಸಿದ್ರೆ ಸಾಕು, ಗೆಲುವು ನಮ್ಮದೇ ಅನ್ನೋದು ಅವಕ್ಕೆ ಮನವರಿಕೆ ಆಯ್ತು.